ಡಿ ಕೆ ಶಿವಕುಮಾರ್ ಈ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಚರಿತ್ರೆಗೆ ಒಂದು ಇತಿಹಾಸ ಬರೆದಿದ್ದಾನೆ. ನಾನು ಮಂತ್ರಿ ಆದ ತಕ್ಷಣ ಇರಿಗೇಷನ್ ಮಿನಿಸ್ಟ್ರು ಮತ್ತು ಬೆಂಗಳೂರು ಮಿನಿಸ್ಟರ್ ಆದ ತಕ್ಷಣ 6 TMC ನೀರನ್ನು ರಿಸರ್ವ್ ಮಾಡಿಟ್ಟಿದ್ದೀನಿ. ಎಲ್ಲ ಹುಡುಕಿ ಪಡುಕಿ ಬೇರೆ ಯಾವ ಸರ್ಕಾರದವ್ರು BJP ಸರ್ಕಾರ ಅಲ್ಲಿ ದಳ ಸರ್ಕಾರ ಈ ತೀರ್ಮಾನ ಮಾಡಿಲ್ಲ. ನಿಂತೋಗಿದ್ದಂಥದ್ದನ್ನ ಹೋಗಿ ತೊರೆಕಾಟಿನಹಳ್ಳಿಲಿ ನೀರು ತಂದು ಏನು ಒಂದು ನಮ್ಮ 110 ಹಳ್ಳಿ ಇತ್ತು, ಆ ಹಳ್ಳಿಗಳಿಗೆ ನೀರು ಕೊಡಬೇಕು ಅಂತ ನೀರನ್ನ ಒಡಿಸಿದ್ದೀನಿ. ಎತ್ತಿನೊಳೆಯಿಂದ ನೀರು ಈಚೆ ತಂದಿದ್ದೀನಿ. ಮುಂದಕ್ಕೆ ಈ ತಿಂಗಳು ಈ ವರ್ಷದ ಕೊನೆ ಒಳಗಡೆ ತುಮಕೂರುವರೆಗೂ ನೀರು ತರಕ್ಕೆ ಏನು ಬೇಕು ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೀನಿ. ಆಯಿತಾ? ಇದು ಕಾಂಗ್ರೆಸ್ ಪಕ್ಷ ಒಂದು ಸಂಕಲ್ಪ, ಇದು ನಾವು ಮಾಡಿದ್ದೀವಿ. ಹೇಳಿದ್ರು ಒಂದು ಹೋಗಿ ನಾನು ಪ್ರೈಮ್ ಸೈನ್ ಹಾಕಿ ಬೇಕಿದ್ರೆ ಪಾದಯಾತ್ರೆ ಮಾಡಿದಾಗ ಏನು ಟೀಕೆ ಟಿಪ್ಪಣಿ ಮಾಡ್ತಿದ್ರು. ಯಾವ ಟೀಕೆ ಟಿಪ್ಪಣಿ? ಪಾದಯಾತ್ರೆ ಮಾಡ್ದೋ ಸೈನ್ ಹಾಕ್ಸ್ಬಿಡ್ತೀನಿ ಅಂತಿದ್ರು. ಕೈ ಹಿಡಿದು ಸೈನ್ ಹಾಕ್ಸ್ಬಿಡ್ತೀನಿ ಅಂತೇಳಿದ್ರು. ನಿಮ್ಮ ಟಿವಿಗಳಲ್ಲೇ ಇದೆ, ತೆಗೆದು ತೋರಿಸಿ. ಯಾಕೆ ಸೈನ್ ಹಾಕ್ಸಿಲ್ಲ ಇನ್ನು? ಯಾಕೆ ಪರ್ಮಿಷನ್ ಕೊಡಿಸಿಲ್ಲ ಇನ್ನು? ರಾಜಕೀಯದ ಒಂದು ಪದ್ಧತಿ ಇರಬೇಕು. ಬರೀ ಪ್ರಚಾರಕ್ಕೆ ಮಾತಾಡೋದಲ್ಲ. ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆಲ್ಲ ನಮ್ಗೆ ಗೌರವ ಇದೆ. ಆ ಗೌರವನ ಉಳಿಸ್ಕೊಳ್ಳಿ. ಕುಮಾರಸ್ವಾಮಿ ಹೇಳ್ತಾರೆ, ಕೇಂದ್ರದಿಂದ ಅನುದಾನ ತರೋ ವಿಚಾರ ಕುರಿತು ರಾಜ್ಯದ ಯಾವ ಮಂತ್ರಿಗಳು ನನ್ನ ಜೊತೆ ಚರ್ಚೆ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ ಅಂತ. ಯಾವ ಮಂತ್ರಿ ಏನು ಚರ್ಚೆ? ನಿಮ್ಗೆ ಜವಾಬ್ದಾರಿ ಇಲ್ವಾ ಮಿಸ್ಟರ್ ಕುಮಾರಸ್ವಾಮಿ? ನಿಮ್ಗೆ ಜವಾಬ್ದಾರಿ ಇಲ್ವಾ? ನಿಮಗೆ ನಾನು ರಾಜ್ಯಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ನಿಮ್ಮ ಜವಾಬ್ದಾರಿ ಇಲ್ವಾ? ಯಾವ ಮಂತ್ರಿ? ಎಲ್ಲ ಮಂತ್ರಿನೂ ಹೋಗಿದ್ದಾರೆ. ಇಂಡಸ್ಟ್ರೀಸ್ ಮಿನಿಸ್ಟರ್ ಹೋಗಿದ್ದಾರೆ, PWD ಮಿನಿಸ್ಟರ್ ಹೋಗಿದ್ದಾರೆ, ಬೇರೆಯವರೆಲ್ಲ ಹೋಗಿದ್ದಾರೆ. ನಾವು ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ. ಇವರೇನು ಫೈನಾನ್ಸ್ ಮಿನಿಸ್ಟರ್ ಏನಲ್ಲ. ಇವ್ರ ಆಸಕ್ತಿ, ಜನರ ಬಗ್ಗೆ ಆಸಕ್ತಿ ಇತ್ತು ಅಂತಂದರೆ ಅವ್ರ ವೈಯಕ್ತಿಕವಾದ ಆಸಕ್ತಿಗಳು ಬಿಟ್ಟರೆ ಅವ್ರಿಗೆ ರಾಜ್ಯದ ದೇಶದ ಆಸಕ್ತಿನ ಎಲ್ಲೂ ನೋಡಲೇ ಇಲ್ಲ. ಅಂದರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಭೇಟಿ ಆಗಲಿಲ್ಲ ಅಂತ ತಿಳಿಸಿದ್ದಾರೆ ಚೀಫ್ ಮಿನಿಸ್ಟರ್.